ಒಬ್ಬ ರೈತ ಹೊಲಕ್ಕೆಲ್ಲ ಬೇಲಿ ಹಾಕ್ಸ್ಬೇಕಿತ್ತು. ಅದು ಸೌಕಳಿ ಆಗ್ತಾ ಇದೆ, ಅದನ್ನ ಸಾಫ್ ಲೆವೆಲ್ ಮಾಡಿಸ್ಬೇಕಿತ್ತು. ನನ್ನ ಕಡೆ ಸ್ವಲ್ಪ ಇತ್ತು, ಅದು ಪ್ರಾಜೆಕ್ಟ್ ಇದು ಮಾಡಿಸಿದ್ರೆ ಒಂದು 18 ಲಕ್ಷದವರೆಗೆ ಬೇಕಿತ್ತು. ಇವರೆಲ್ಲ ಬಂದ್ರೆ ಹಿಂಗಿದ್ರಾಗ ಹಾಕಿದ್ರೆ 3 ವರ್ಷಕ್ಕೆ ನಿಮಗೆ ಬರ್ತೈತಿ ಕೊಡ್ರಿ ಅಂತ ಹೇಳಿದ್ರೆ ಅವ್ರ ಮಾತು ಕೇಳಿ ಒಂದು 15 ಲಕ್ಷ ಹಾಕೇವಿ. ಅದು ಇವತ್ತಿಗೂ ಬರಲಿಲ್ಲ. ನಾವು ಯಾಕೆ ಕೇಳಿದ್ವಿ ಅವ್ರಿಗೆ, ಇಲ್ಲ ಇವಕ್ಕೆಲ್ಲ ಕಂಪನಿಗಳಿಗೆ ಓಪನ್ ಮಾಡಕ್ ಸರ್ಕಾರ ಆದೇಶ ಮಾಡೈತಿ ಅಂತ ಹೇಳಿದ್ರು. ಸರ್ಕಾರ ಆದೇಶ ಮಾಡೈತಿ ಅನ್ನೋದಕ್ಕೆ ನಾವು ಹಾಕಿದೆವು, ಸರ್ಟಿಫಿಕೇಟ್ ಎಲ್ಲ ತೋರಿಸಿದ್ರೆ ಹೊಳ್ಳಿ ಅದ್ರ ಉಲ್ಟೇಷನ್ ಆಗ್ತಾ ಇದ್ರೆ ಸರ್ಕಾರ ಮಾಡೋ ಎಡವಟ್ಟು ನೋಡ್ರಿ ನೀವು. ಇದನ್ನ ಫೈನಾನ್ಸ್ ಕಂಪನಿ ಓಪನ್ ಮಾಡಕ್ ಪರ್ಮಿಷನ್ ಕೊಟ್ರೆ ಇದು ಹಂಗೆ ನಡೀತಾ ಇದ್ರ ಅದು ರುಲ್ಟೇಷನ್ ಆಗ್ತಾ ಎಲ್ಲರೂ ಒಟ್ಟು ದುಡ್ಡು ಬರ್ತಿತ್ತು. ಅವ್ರ ದುಡ್ಡು ಇವ್ರಿಗೆ, ಇವ್ರ ದುಡ್ಡು ಅವ್ರಿಗೆ ನಡೀತಿತ್ತು. ಇದನ್ನ ದುಡ್ಡು ಅವ್ರಿಗೆ ಸರ್ಕಾರಕ್ಕೆ ಬಂತಲ್ಲ, ಎಲ್ಲ ಟ್ಯಾಕ್ಸಿನ ಮುಖಾಂತರ ಹಿಂಗ ಆ ಕಂಪನಿಗಳು ಬಂದ್ ಮಾಡ್ತಿದ್ರಿ ಇವರು. ಇದನ್ನ ಎಷ್ಟು ಇವರು ಉಡಾಪೆ ಸರ್ಕಾರ ಇದೆ ಅಂದ್ರೆ ಇವ್ ಕಂಪನಿಗಳು ಚಾಲೂ ಮಾಡಾಕ ಆದೇಶ ಮಾಡಿದ್ರೆ ದೊಡ್ಡ ಅಮೌಂಟ್ ಅವ್ರಿಗೆ ಬರತ್ಲೆ ಅದನ್ನ ಕ್ಲೋಸ್ ಮಾಡಕ್ ಮಾಡಿದ್ರು. ದಯವಿಟ್ಟು ನಾವು ನಂದೇಶ್ ಸರ, ರಾಕೇಶ್ ಶೆಟ್ಟಿ ಸರ, ನೀವು ಇದು ಪವರ್ ಟಿವಿ ಬರೀ ಪವರ್ ಅಲ್ಲಿದೆ, ಟೈಗರ್ ಪವರ್ ನಿಮ್ಗೆ ನಾವು ಶಕ್ತಿಯಾಗಿ ನಿಲ್ತೇವೆ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೇನೆ.